ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ರಿಗೂ ಒಂದು ನ್ಯೂ ಹೋಮ್ ಟೂರ್ ತೋರಿಸ್ತಾ ಇದ್ದೀನಿ. ಇದು ಈಸ್ಟ್ ಫೇಸ್ಗೆ ಇರೋದು ಮನೆ ಬಂದು. ಇಲ್ಲಿ ಶಾಪ್ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೇಮ್ ಬೋರ್ಡ್ ಹಾಕಿದ್ದಾರೆ. ಗೇಟ್ ಬಂದು ಫೋಲ್ಡಿಂಗ್ ಗೇಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಗೇಟ್ ಅಂತೂ. ಫೋಲ್ಡಿಂಗ್ ಗೇಟ್ ಮಾಡೋದು ತುಂಬ ಯೂಸ್ಫುಲ್ ಅನ್ನಿಸ್ತು. ಎರಡೂ ಕಡೆಗೂ ಇವರು ಫೋಲ್ಡಿಂಗ್ ಗೇಟೇ ಇಡಿಸಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಪ್ಲೇಸು ತುಂಬ ಕಡಿಮೆ ಜಾಗದಲ್ಲಿ ನಾವು ಗೇಟ್ನ ಓಪನ್ ಮಾಡ್ಕೋಬೋದು. ಇಲ್ಲಿ ನಾಡಿದ್ದು ಗೃಹ ಪ್ರವೇಶ ಇರೋದ್ರಿಂದ ಇವರು ಇವಾಗಲೇ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದಾರೆ. ಮತ್ತು ಇಲ್ಲಿ ಸಿಲಿಂಡ್ರ್ ಇಟ್ಕೊಳ್ಳೋದಕ್ಕೆ ಈ ಕಡೆ ಒಂದು 4 ಸಿಲಿಂಡ್ರ್ ಇಡೋಷ್ಟು ಗ್ರಿಲ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಆ ಶಾಪ್ ಒಳಗಡೆ ಹೋಗೋದಕ್ಕೆ ಈ ಕಡೆ ಒಂದು ಡೋರ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಕಡೆ ಬಂದರೆ ನಾವು ನೋಡ್ತಾ ಇದ್ದೀರಲ್ಲ, ಈ ಸೈಡ್ ಬಂದರೆ ಇಲ್ಲಿ ಬಾಡಿಗೆ ಕೊಡೋದಕ್ಕೆ ಅಂತ ಒಂದು ಮನೆ ಮಾಡಿದ್ದಾರೆ. ಸಿಂಗಲ್ ಬೆಡ್ರೂಮ್ ಹೋಮ್ ಇದು. ಗ್ರಾನೈಟ್ ಫ್ಲೋರ್ ಬಂದು ಈ ರೀತಿ ಇದೆ. ಫುಲ್ ಗ್ರಾನೈಟ್ ಹಾಕಿದ್ದಾರೆ. ಇದು ಒಂದನೇದು. ಇದೇನು ನೋಡ್ತಾ ಇದ್ದೀರಾ ಬಾಗಿಲು, ಇದು ಬಂದು ಒಂದನೇದು. ಟೀ ಕುಡ್ಗಿಂತ ಒಂದೇನು ಚೆನ್ನಾಗಿರುತ್ತೆ. ಇದನ್ನು ಕೂಡ ಹಾಕಿಸ್ಕೋಬೋದು. ತುಂಬ ಬಂದೋಬಸ್ತಾಗಿ ಬಿಗಿಯಾಗಿರುತ್ತೆ ಡೋರು. ನೋಡಿ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಒಂದೇ ಕಲರ್ದೇ ಪಾಲಿಶ್ ಕೂಡ ಸಿಗುತ್ತೆ. ಅದನ್ನು 2 ಸಲ ಪಾಲಿಶ್ ಮಾಡಿಸಿದ್ರೆ 2 ಕೊಟ್ಟು ಮುಗೀತು. ಇದು ಹಾಲಿಗೆ ಬಂದರೆ ಈ ಸೈಡ್ ನೋಡಿದ್ರೆ ನಮಗೆ ಇಲ್ಲಿ ಒಂದು ಟಿ ವಿ ಯೂನಿಟ್ ಇದೆ ಚಿಕ್ಕದಾಗಿ. ಹಾಗೆ ಟಿ ವಿನ ಹೋಲ್ಡ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಟಿ ವಿ ಯೂನಿಟ್ ಹಾಕಿದ್ದಾರೆ. ಈ ಸೈಡ್ ಬಂದರೆ ಇಲ್ಲಿ ದೇವ್ರ ಮನೆ ಇದೆ. ಸಿಂಪಲ್ಲಾಗಿ ಬಾಡಿಗೆ ಕೊಡೋದಕ್ಕೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ. ಡೋರು ಮಧ್ಯದಲ್ಲಿ ಗ್ಲಾಸ್ ಇದೆ. ಮೇಲ್ಗಡೆ ಆ ಕಡೆ ಈ ಕಡೆ ಒಂದು ಗಂಟೆ ಕೂಡ ಇದೆ. ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಸೈಡ್ ಬಂದರೆ ಒಂದು ಕಿಚನ್ ಇದೆ. ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ ಪಾತ್ರೆ ತೊಳೆಯೋದಕ್ಕೆ ಎಲ್ಲ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಗ್ರಾನೈಟಲ್ಲೇ ಸಿಂಕ್ ಕೂಡ ಮಾಡಿಸಿದ್ದಾರೆ. ಈ ಕಡೆ ಒಂದು ವಾಟರ್ ಪ್ಯೂರಿಫೈ ಫಿಟ್ ಮಾಡ್ಕೊಳ್ಳೋದು ಕೂಡ ಬಿಟ್ಟಿದ್ದಾರೆ. ಇಲ್ಲಿ 2 ಸ್ಲ್ಯಾಬ್ ಕೂಡ ಕೊಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಡಬ್ಬಗಳೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ. ಇಲ್ಲಿ ಸ್ಟವ್ ಇಟ್ಕೊಳ್ಳೋದಕ್ಕೆ ಆಲ್ರೆಡಿ ಒಂದು ಸ್ಟವ್ ಕೂಡ ತಂದು ಇಟ್ಟಿದ್ದಾರೆ, 4 ಒಲೆದು. ಮೇಲ್ಗಡೆ ಸಜ್ಜೆ ಬಂದು ಈ ರೀತಿ ಇದೆ. ರೆಂಟು ಕೊಡೋದಕ್ಕೆ ಅಂತ ಇದು ಯಾವುದೇ ಇಂಟೀರಿಯರ್ ವರ್ಕ್ ಮಾಡಿಸಿಲ್ಲ. ರೂಮ್ಗೆ 2 ವಿಂಡೋಸ್ ಇದೆ. ಆರಾಮಾಗಿ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಕರ್ಟೆನ್ನು ಕೂಡ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. POP ಕೂಡ ಹಾಕ್ಸಿದ್ದಾರೆ ಫ್ಯಾನ್ ಹತ್ರ ಹಾಕೋದಕ್ಕೆ. ಫ್ಲೋರ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ ಗ್ರಾನೈಟ್ದು. ಆಚೆ ಬಂದರೆ ಇವಾಗ ಮೇಲ್ಗಡೆ ಫ್ಲೋರಲ್ಲಿ ಓನರ್ ಇರೋದಕ್ಕೆ ಅಂತ ಮಾಡ್ಕೊಂಡಿದ್ದಾರೆ. ಫುಲ್ ಗ್ರಾನೈಟ್ ಬಂದು ತುಂಬಾ ಚೆನ್ನಾಗಿದೆ. ಲಪೋತ್ರ ಗ್ರಾನೈಟ್ಸ್ ಹಾಕಿದ್ದಾರೆ. ಇಲ್ಲಿ ಒಂದು ಸೇಫ್ಟಿ ಗ್ರಿಲ್ ಕೂಡ ಮಾಡ್ಕೊಂಡಿದ್ದಾರೆ, ಸೇಫ್ಟಿ ಗೇಟ್ ಅವರಿಗೆ. ಇಲ್ಲೆಲ್ಲ ಬಾಲ್ಕನಿ ಹತ್ರನೂ ಅಷ್ಟೇ ಸೇಫ್ಟಿ ಗ್ರಿಲ್ ಹಾಕೊಂಡಿದ್ದಾರೆ. ಇದು ಟೀಕು. ಇದು ಬಿಟ್ಟು ಎಷ್ಟು? ಇದು 6ಕ್ಕೆ 8. 6ಕ್ಕೆ 8. ಅದು ಡೋರು ಇದು 3.5ಗೆ 1.5 ಇಂಚು. ಡೋರ್ದು ಸೈಜ್ ಕೂಡ ನಿಮ್ಗೆ ಗೊತ್ತಾಯ್ತಲ್ವಾ, ಮೆಜರ್ಮೆಂಟ್ ಎಷ್ಟು ಅಂತ. ಸೊ ಡೋರಿಂದು ತುಂಬ ಯೂನಿಕ್ ಆಗಿದೆ. ನೋಡಿ, ಇವಾಗ ಹಾಕಿದಾರಲ್ಲ ಲಯನ್ದು ಇದು ಡೋರ್ ಹೇಳ್ಕೊಳ್ಳೋದು ತುಂಬ ಚೆನ್ನಾಗಿ ಕಾಣ್ತಿದೆ ಡೋರಿಂದು. ಯಾರಿಗಾದರೂ ಐಡಿಯಾ ಇದ್ದರೆ ಈ ಥರ ಡೋರ್ನ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿದೆ. ಡೋರ್ದು ಬಂದು 3.5 ಅಡಿ ಅಗಲ ಬಿಟ್ಟಿದ್ದಾರೆ. ಎಷ್ಟೇ ದೊಡ್ಡದು ಸಾಮಾನು ಬೇಕಾದರೂ ಮನೆ ಒಳಗಡೆ ಎತ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಮತ್ತು ಮೇನ್ ಡೋರು ತುಂಬ ಅಗಲವಾಗಿ ಹೈಟ್ ಆಗಿದ್ದರೆ ಮನೆಯದು ಲುಕ್ಕು ಇನ್ನೂ ಜಾಸ್ತಿ ಕಾಣುತ್ತೆ. POP ಬಂದು ಈ ಥರ ಮಾಡಿಸಿದ್ದಾರೆ. POP ಡಿಸೈನು ತುಂಬ ಚೆನ್ನಾಗಿದೆ. ಇಲ್ಲಿಗೆ ಲೈಟ್ಸ್ ಎಲ್ಲ ಹಾಕೋದಕ್ಕೆ 3 ಲೈಟ್ಸ್ ಬರುತ್ತೆ. ಅಲ್ಲಿಗೆ ಹಾಕೋದಕ್ಕೆ ಇನ್ನೂ ಗ್ಯಾಪ್ ಇಟ್ಟಿದ್ದಾರೆ. ಲೈಟ್ಸ್ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ತುಂಬ ಹೈಲೈಟ್ ಆಗಿರುವಂಥದ್ದು TV ಯೂನಿಟ್ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ಈ ಕಡೆ ಬಂದರೆ ದೇವ್ರ ಮನೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನು. POP ಕೂಡ ಮಾಡಿಸಿದ್ದಾರೆ. ಕೆಳಗಡೆಗೆ ಸ್ವಲ್ಪ ಕಬೋರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಈ ರೀತಿ ಇದೆ ಪೂರ್ತಿಯಾಗಿ. ಡೋರಿಂದು ನನಗೆ ತುಂಬಾ ಇಷ್ಟ ಆಯಿತು. ಹ್ಯಾಂಡಲ್ ಅಂತೂ ಇದು ಡೈಮಂಡ್ ಥರ ಕಾಣ್ತಾ ಇದೆ, ಅಷ್ಟು ಚೆನ್ನಾಗಿದೆ ಡೋರ್ದು ಹ್ಯಾಂಡಲು. ಇದು ಕೂಡ ಬಂದು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಯುನಿಕ್ ಆಗಿರುವಂಥ ಡಿಸೈನ್ಸ್ ಇದು.
ಫ್ಲವರ್ ಕಟಿಂಗ್ಸ್ ಬರುತ್ತೆ. ಫ್ಲವರ್ ಕಟಿಂಗ್ಸ್ ಬಂದಿದೆ. ಈ ಕಡೆ ಗಣಪತಿ ಮತ್ತು ಈ ಕಡೆ ಶಿವ ಪಾರ್ವತಿ ಇರೋದೊಂದು ಚಿತ್ರ ಕೂಡ ಇದೆ. ತುಂಬಾ ಚೆನ್ನಾಗಿದೆ, ಸಿಂಪಲ್ಲಾಗಿ ತುಂಬ ರಾಯಲಾಗೆ ಕಾಣುತ್ತಿದೆ. ನನಗೆ ಪರ್ಸ್ನಲಿ ಇಷ್ಟವಾಗಿದ್ದು ಅಂದರೆ ಟಿ ವಿ ಯೂನಿಟು ತುಂಬಾ ಹೈಲೈಟಾಗಿ ಕಾಣ್ತಾ ಇದೆ ಇವ್ರ ಮನೆಯಲ್ಲಿ. ಇದು ಟಿ ವಿ ಯೂನಿಟು ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ವುಡ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಯುನೀಕ್. ಲೈಟ್ಸು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಲೈಟ್ಸ್ ಕೂಡ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಈ ಕಡೆ ಸೈಡ್ ಕ್ಯಾಬಿನೆಟ್ ಥರ ಇದೆಯಲ್ಲ, ಇಲ್ಲಿ ಹಾಕಿದಾರಲ್ಲ, ಈ ಲೈಟ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ತುಂಬ ಯುನೀಕ್ ಆಗಿರುವಂಥ ಡಿಸೈನ್ಸ್ ಇದು, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಮನೆ ಹಾಕ್ಸಿರೋದು ಇದೇ ಥರ ನವೀನ ಈ ರೀತಿ ಇದೆ. ಇದು ಗ್ಲೋ ಆಗಿ ಶೈನಿಂಗ್ ಆಗಿ ಅದರೊಳಗಡೆ ನಾವು ಹೋಗ್ತಾ ಇದ್ರು ಕೂಡ ಒಂಥರ ಮಿರರ್ ಥರ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಗೋಲ್ಡನ್ ಕಲರ್ದು ಕೂಡ ಮಧ್ಯ ಬಾರ್ಡರ್ ಥರ ಕೊಟ್ಟಿದ್ದಾರೆ. ಅದರಿಂದ ಅದಕ್ಕೆ ಲುಕ್ಕು ತುಂಬಾ ಹೈಲೈಟಾಗಿ ಡ್ರಾಯರ್ ಕೊಟ್ಟಿದ್ದಾರೆ. ಇಟ್ಕೊಳ್ಳಿ ಹೋಗಿ ಈ ಥರ. ಇದ್ರದ್ದು ಪೂರ್ತಿ ನೋಡ್ಕೊಂಡು ಬನ್ನಿ. ಇಲ್ಲಿ ಸೈಡಲ್ಲಿ ಈ ರೀತಿ 2 ಡ್ರಾಯರ್ ಕೂಡ ಇದೆ. ಇಲ್ಲಿ ಈ ಥರ ಓಪನ್ ಡೋರ್ ಕೂಡ ಮಾಡಿದ್ದಾರೆ. ಒಳಗಡೆ ಇನ್ನೊಂದು ನೋಡಿ ಈ ರೀತಿ ಸೆಲ್ಫ್ ಕೂಡ ಇದೆ. ಇಲ್ಲಿ ಗ್ಲಾಸ್ದು ಈ ರೀತಿ ಡೋರು ಕೆಳಗಡೆ ತೆಗೆಯೋ ಥರ ಮಾಡಿದ್ದಾರೆ. ಇಲ್ಲಿ ಯಾವುದಾದ್ರೂ ಸ್ಪೀಕರ್ ಬಾಕ್ಸು ಆ ಥರ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಈ ಕಡೆ ಬಂದರೆ ಸೇಮ್ ಇದೇ ಥರ. ಇಲ್ಲಿ ಯಾವುದೇ ಥರ ಮಧ್ಯಕ್ಕೆ ಇನ್ನೊಂದು ಸೆಲ್ಫ್ ಹಾಕ್ಸಿಲ್ಲ, ಡೋರ್ ಓಪನ್ ಮಾಡೋ ಥರನೇ. ಈ ಕಡೆ ಆ ಕಡೆ ಸೈಡಲ್ಲಿ 2 ಡ್ರಾಯರ್ ಕೊಟ್ಟಿದ್ದಾರೆ, ಚಿಕ್ಕ ಚಿಕ್ಕದಾಗಿ ಏನಾದರೂ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಅಂತ. ತುಂಬಾ ಚೆನ್ನಾಗಿದೆ ಟಿ ವಿ ಯೂನಿಟ್ ಅಂತೂ. ಈ ಕಡೆ ಬಂದರೆ ಇಲ್ಲಿ ವಾಶ್ ಬೇಸಿನ್ ಇಡೋದಕ್ಕೆ ಅಂತ ಇಲ್ಲೊಂದು ಅದಕ್ಕೆ ಪ್ಲೇಸ್ ಮಾಡಿದ್ದಾರೆ. ಈ ಸೈಡಲ್ಲಿ ಕಿಚನ್ ಇದೆ. ಫ್ಲೋರ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಫುಲ್ಲು ಗ್ರಾನೈಟೇ. ಇಲ್ಲಿ 4 ಒಲೆದು ಸ್ಟವ್ ಕೂಡ ತಂದಿಟ್ಕೊಂಡಿದ್ದಾರೆ ಆಲ್ರೆಡಿ. ನಾಡಿದ್ದೇ ಗೃಹ ಪ್ರವೇಶ ಇರೋದ್ರಿಂದ ಇವತ್ತೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ, ಅರೇಂಜ್ಮೆಂಟ್ ಎಲ್ಲ. ಇಲ್ಲಿ ಸಿಂಕು ಈ ರೀತಿ ಇದೆ, 2ನಲ್ಲಿ, ಒಂದು ಹಾಟ್ ವಾಟರು ಒಂದು ಕೋಲ್ಡ್ ವಾಟರ್ಗೆ. ಇಲ್ಲಿ ಮೇಲೆ ವಾಟರ್ ಪ್ಯೂರಿಫೈ ಫಿಟ್ ಮಾಡ್ಕೊಳ್ಳೋದಕ್ಕೆ ಪ್ಲೇಸ್ ಬಿಟ್ಟಿದ್ದಾರೆ. ಕೆಳಗಡೆ ಯಾವ ಥರ ಹಾಕಿದ್ರು ಕಿಚನಲ್ಲಿ ಅದೇ ಥರ ಸೆಲ್ಫು ಇಲ್ಲಿ ಕೂಡ ಹಾಕಿದ್ದಾರೆ ನೋಡಿ. ಇಲ್ಲಿ 2 ಚಿಕ್ಕದು ಸಜ್ಜೆ ಕೂಡ ಬಿಟ್ಟಿದ್ದಾರೆ ಡಬ್ಬಗಳನ್ನ ಇಟ್ಕೊಳ್ಳೋದಕ್ಕೆ. ಸೇಮ್ ಕೆಳಗಡೆ ಯಾವ ಥರ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಅದೇ ಥರ ಮೇಲ್ಗಡೆ ಮನೆಗೂ ಅದೇ ಥರ ಹಾಕ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಕಿಚನ್ ಕ್ಯಾಬಿನೆಟ್ ಕೂಡ ಮಾಡಿಸಿದ್ದಾರೆ. ಇಲ್ಲಿ ಓನರು ಇವ್ರಿಗೆ ಓನ್ ಆಗಿರೋದಕ್ಕಲ್ವ, ಅದಕ್ಕೆ ಕ್ಯಾಬಿನೆಟ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಇವಾಗ ಏನು ಟ್ರೆಂಡಿಂಗಲ್ಲಿದೆ ಅದೇ ಥರ ಕಿಚನ್ದು ಕ್ಯಾಬಿನೆಟ್ ಸೇಮ್ ಅದೇ ಥರ ಇದೆ. ಇಲ್ಲಿ ತಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆ. ಈ ಕಡೆ ಬಂದರೆ ಇಲ್ಲಿ ಕಾರ್ನರಲ್ಲಿ ಈ ರೀತಿ ಇದೆ. ಈ ಸೈಡು ಇಲ್ಲಿ ರುಬ್ಬಕಲ್ಲು ಅಂದರೆ ಒಳ್ಕಲ್ಲೆಲ್ಲ ಇಟ್ಕೊಂಡಿದ್ದಾರೆ. ಒಳ್ಕಲ್ಲು ಕೂಡ ಸೆಲ್ಫ್ ಕೆಳಗಡೆಗೆ ಈ ಥರ ಇಟ್ಕೊಂಡಿದ್ದಾರೆ. ತೋರಿಸ್ತೀನಿ ಪೂರ್ತಿಯಾಗಿ ನೋಡಿ. ಆಲ್ರೆಡಿ ಹೊಸ ಮಿಕ್ಸಿ ಎಲ್ಲ ತಂದು ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ರುಬ್ಬಕಲ್ಲು ಇಲ್ಲಿ ಹಾಕ್ಕೊಂಡಿದ್ದಾರೆ. ಒಳ್ಕಲ್ಲು ಅಂತ ಹೇಳ್ತೀವಿ ನಮ್ಮ ಕಡೆ ಇದಕ್ಕೆ. ವಾಸ್ತು ಪ್ರಕಾರ ಎಲ್ಲನೂ ವಾಸ್ತು ಪ್ರಕಾರನೇ ಮಾಡಿದ್ದಾರೆ. ಇಲ್ಲಿ ಕಿಚನಲ್ಲಿ ಒಂದು ಬಾಲ್ಕನಿಗೆ ಡೋರ್ ಇದೆ ಈ ರೀತಿ. ತುಂಬಾ ಚೆನ್ನಾಗಿದೆ ಇದೆ ಅಂತೂ ನೋಡಿ. ಇಲ್ಲಿ ಒಂದು ಸಿಂಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಟ್ರಾ ಒಂದು ಟ್ಯಾಪ್ ಕೂಡ ಬಿಟ್ಟಿದ್ದಾರೆ. ಬಾಲ್ಕನಿ ಕಿಚನ್ ಹತ್ರ ಪ್ಲೇಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ.
ಇಲ್ಲಿ ಕಿಟಕಿ ಕೂಡ ಇದೆ ಕಿಚನ್ದು. ಇಲ್ಲಿಗೆ ಫ್ಲವರ್ ಕೂಡ ಇಟ್ಕೋಬೋದು, ತುಂಬ ಡಿಸೈನ್ ಆಗಿ ಕೂಡ ಮಾಡ್ಕೋಬೋದು ನಾವು. ಟೈಲ್ಸ್ ಕೂಡ ಈ ರೀತಿ ಹಾಕಿದ್ದಾರೆ ಇಲ್ಲಿ ವಾಲ್ಗೆ, ವೈಟ್ ಪೂರ್ತಿಯಾಗಿ. ಮತ್ತು ಕಿಚನ್ದು ಮೇಲ್ಗಡೆ ನೋಡಿದ್ರೆ ಈ ಥರ ಪೂರ್ತಿ ಕಿಚನ್ದು ಡೋರ್ ಮೇಲೆ ಕೂಡ ವುಡ್ ವರ್ಕ್ ಮಾಡಿಸಿದ್ದಾರೆ, ಕಂಪ್ಲೀಟ್ ಆಗಿದೆ. ಆ ಕಡೆಯಿಂದ ಬಂದರೆ ಇಲ್ಲಿ ಹಾಲಲ್ಲಿ ಒಂದು ವಾಸ್ತು ಪ್ರಕಾರ ಆರೆಂಜ್ ಆ್ಯಂಡ್ ಗೋಲ್ಡ್ ಕಲರ್ ಇರುವಂಥ ಒಂದು ರಾಯಲ್ ಪೇಂಟಿಂಗ್ ಮಾಡಿಸಿದ್ದಾರೆ. ಇದೂ ಅಷ್ಟೇ ತುಂಬ ಹೈಲೈಟ್ ಆಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಹೈಲೈಟ್ ಆಗಿ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದು ವಾಸ್ತು ಪ್ರಕಾರ ಎಲ್ಲರ ಮನೆ ಹಾಲಲ್ಲೂ ಆರೆಂಜ್ ಕಲರು ಇರಲೇಬೇಕಿದು. ಈ ಕಡೆ ಬಂದರೆ ರೂಮ್ಗೆ ನೋಡಿ, ಡೋರ್ ಬಂದು ಈ ರೀತಿ ಇದೆ, ಮಾಸ್ಟರ್ ಬೆಡ್ರೂಮ್ದು. ವಾಲ್ ಬಂದು ಈ ರೀತಿ ಇದೆ, ವೈಟ್ ಆ್ಯಂಡ್ ಮತ್ತು ಇದೇನು ಕಲರ್, ಇದು ಎರಡು ಕಲರ್ನು ಮಾಡಿಸಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಿದೆ. ರಾಮ ಗ್ರೀನ್ ಕಲರ್ ಕಾಣುತ್ತೆ, ವೈಟ್ ಆ್ಯಂಡ್ ರಾಮ ಗ್ರೀನ್ ಕಲರ್ ಇದು. ಬ್ಯಾಗುಗಳು ಮತ್ತು ತುಂಬಾ ಆಕ್ಸೆಸರೀಸ್ ಇಟ್ಕೋಬೋದು ಲೇಡೀಸ್ದು, ಅಷ್ಟು ಚೆನ್ನಾಗಿ ಪ್ಲೇಸ್ ಸಿಕ್ಕಿದೆ. ಈ ರೀತಿ ಮಾಡಿಸಿದ್ರೆ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ವಾಲ್ರಿಗೂ ಅಷ್ಟೇ ಒಳಗಡೆನೂ ಈ ರೀತಿ ರ್ಯಾಕ್ಗಳಿದೆ. ಈ ಸೈಡ್ ನೋಡಿ, ಇಲ್ಲೂ ಈ ಥರ ಮಾಡಿದ್ದಾರೆ. ಇಲ್ಲಿ ಒಂದು ಸೀಕ್ರೆಟ್ ಡ್ರಾಯರ್ ಕೂಡ ಮಾಡ್ಕೊಂಡಿದ್ದಾರೆ. ಈ ರೂಮ್ದು ವಾಲ್ರು ಬಂದು ಪೂರ್ತಿಯಾಗಿ ಈ ರೀತಿ ಇದೆ. ನೆಕ್ಸ್ಟು ಈ ಕಡೆ ಬಂದರೆ ಇನ್ನೊಂದು ಬೆಡ್ರೂಮ್ ಇದೆ. ಇಲ್ಲೂ ಅಷ್ಟೇ ಸೈಡಿಗೆ ಮೇಕಪ್ ಯೂನಿಟ್ ಕೊಟ್ಟಿದ್ದಾರೆ, ಅದರಲ್ಲಿ ಸೆಂಟ್ರಲ್ ಕೊಟ್ಟಿದ್ರು, ಇಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ. ಇದು ಅಷ್ಟೇ ಸೇಮ್ ಅಲ್ಲಿ ಯಾವ ಥರ ಇತ್ತು ಅದೇ ಥರ ಇದೆ, ಬಟ್ ಸೈಡಲ್ಲಿದೆ ಅಷ್ಟೇ, ಸೇಮ್ ಕಲರ್ಸ್ ಏನು ಚೇಂಜ್ ಮಾಡಿಲ್ಲ. ಅಲ್ಲಿ ಯಾವುದು ವುಡ್ ಯೂಸ್ ಮಾಡಿದಾರೋ ಅದೇ ವುಡ್ಡನ್ನ ಈ ಕಡೆನೂ ಯೂಸ್ ಮಾಡಿದ್ದಾರೆ. ರೂಮ್ದು POP ಬಂದು ಈ ರೀತಿ ಇದೆ. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮು ಈ ರೀತಿ ಇದೆ. ಮತ್ತು ಇಲ್ಲಿ ಒಂದು ವಾಲ್ ಕೂಡ ಈ ಥರ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ರೂಮು ಅಷ್ಟೇ. ಫೈನಲಿ ಇನ್ನೊಂದ್ಸಲ TV ಯೂನಿಟ್ಟು ಅದು ತುಂಬ ಇಷ್ಟ ಆಯಿತು ನನಗೂ, ನನ್ನ ಫ್ರೆಂಡ್ಗೂ ಅಷ್ಟೇ. ತುಂಬ ಹೈಲೈಟಾಗಿ ಕಾಣ್ತಾ ಇದ್ದಿದ್ದು ಅಂದರೆ TV ಯೂನಿಟ್ಟು. ಈ ಬಾಲ್ಕನಿಯಲ್ಲಿ ಯೂಸ್ ಮಾಡಿರೋದು ಬಂದು ಟಫನ್ ಗ್ಲಾಸು ಮತ್ತು ಸ್ಟೀಲ್ದು ಗ್ರಿಲ್ ಹಾಕ್ಸಿದ್ದಾರೆ ನೋಡಿ, ಅದ್ರ ಮೇಲೆ ಟಫನ್ ಗ್ಲಾಸ್ ಹಾಕಿದ್ದಾರೆ. ಈ ಕಡೆ ಎಂಟ್ರೆನ್ಸಲ್ಲಿ ಇಲ್ಲಿ ಎಲಿಫೆಂಟ್ ಕೂಡ ಪಿಕ್ಚರ್ ಹಾಕಿದ್ದಾರೆ, ನೋಡ್ತಾ ಇದ್ದೀರಲ್ಲ ಅಲ್ಲಿ. ಫೈನಲಿ ಡೋರ್ ಬಂದು ಈ ರೀತಿ ಕಾಣ್ತಾ ಇದೆ.
ಡೋರ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಪೂರ್ತಿ ಟೀಕ್ವುಡ್ ಆಗಿರೋದ್ರಿಂದ ಅದರದ್ದು ಶೈನಿಂಗು ಮತ್ತು ನೋಡ್ತಾ ಇರ್ಬೋದು ಪಾಲಿಶ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಟೀಕ್ವುಡ್ದು ಡೋರ್ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಮೇನ್ ಡೋರ್ಗೆ ತುಂಬಾ ಲುಕ್ಕಾಗಿ ಕಾಣೋದು ಬಂದು ಟೀಕ್ವುಡ್ಡೇ. ಇದು ನೋಡಿ ಸೈಜು ತುಂಬಾ ದೊಡ್ಡದಾಗಿದೆ. ನಿಲ್ಲದ ಸೈಜು ಬಾಗಿಲದು ತುಂಬ ಚೆನ್ನಾಗಿ ಕಾಣ್ತಿದೆ. ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ಕೂಡ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಟಾಪಲ್ಲಿ ಇನ್ನೊಂದು ರೂಮು ಮತ್ತು ವಾಶ್ರೂಮ್ ಮಾಡಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಸ್ಟೆಪ್ ಮೇಲೆಲ್ಲ ನೀರು ಬರಬಾರ್ದು ಮಳೆದು ಅಂತ ಈ ರೀತಿ ರೋಪ್ ಕೂಡ ಹಾಕಿದ್ದಾರೆ. ಇಲ್ಲಿ ಒಂದು ರೂಮ್ ಇದೆ. ಸೇಮ್ ಕೆಳಗಡೆ ಯಾವ ಥರ ರೂಮ್ಗಳಿದೆ ಅದೇ ಥರ ಇಲ್ಲೂ ಇದೆ ಅಷ್ಟೇ. ಸೇಮ್ ರೂಮೇ, ಡೋರು ಎಲ್ಲ ಸೇಮ್ ಇದೆ. ನಾಳೆ ಗೃಹ ಪ್ರವೇಶ ಇರೋದ್ರಿಂದ ಅವರು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದಾರೆ. ಆಚೆ ಬಂದರೆ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಪ್ಲೇಸ್ ಬಿಟ್ಕೊಂಡಿದ್ದಾರೆ. ಈ ಕಡೆ ಒಂದು ವಾಶ್ರೂಮ್ ಕೂಡ ಇದೆ. ಇಲ್ಲೊಂದು ವಾಶ್ರೂಮ್ ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲ ವಾಶ್ರೂಮ್ಗೂ ಇದೇ ಥರ ಡೋರ್ ಫಿಟ್ ಮಾಡ್ಕೊಂಡಿದ್ದಾರೆ. ಪೇಂಟಿಂಗ್ ಕಲರು ಅಷ್ಟೇ ತುಂಬ ಡೀಸೆಂಟಾಗಿ ಅಫಿಷಿಯಲ್ ಆಗಿದೆ. ಪೇಂಟಿಂಗ್ ಕಲರೂ ತುಂಬ ಡಾರ್ಕ್ ಆಗಿ ಆ ಥರ ಎಲ್ಲ ಇದ್ದರೆ ಚೆನ್ನಾಗಿ ಕಾಣಲ್ಲ. ಡೀಸೆಂಟಾಗಿ ಈ ರೀತಿ ಇದ್ರೇ ಚೆನ್ನಾಗಿ ಕಾಣೋದು. ಇಲ್ಲಿ ಒಂದು ಗೇಟ್ ಕೂಡ ಮಾಡ್ಕೊಂಡಿದ್ದಾರೆ ಮೇಲ್ಗಡೆಗೂ. ನೋಡಿ, ಈ ಥರ ಸೇಫ್ಟಿ ಗೇಟು ಇಲ್ಲಿಗೂ ಕೂಡ ಇದೆ. ಫೈನಲಿ ಫ್ರೆಂಡ್ಸು, ಈ ಪಾರ್ಕಿಂಗ್ ಪ್ಲೇಸ್ ನಾನು ಟೈಲ್ಸ್ ತೋರಿಸಿರಲಿಲ್ಲ. ಪಾರ್ಕಿಂಗ್ ಟೈಲ್ಸ್ ಬಂದು ಈ ರೀತಿ ಇದೆ ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಪಾರ್ಕಿಂಗ್ ಪ್ಲೇಸ್ ಕೂಡ. ಇಲ್ಲಿ ಅಬ್ಬಬ್ಬ ಅಂದರೆ ಒಂದು 2 ದೊಡ್ಡ ಕಾರನ್ನು ನಿಲ್ಲಿಸ್ಕೋಬೋದು, ಮತ್ತು ಅದ್ರ ಜೊತೆಗೆ ಒಂದು 3-4 ಬೈಕ್ ಕೂಡ ನಿಲ್ಲಿಸ್ಕೋಬೋದು. ಅಷ್ಟು ಪಾರ್ಕಿಂಗ್ ಪ್ಲೇಸ್ ಬಿಟ್ಕೊಂಡಿದ್ದಾರೆ. ಇದು ಮನೆ ಬಂದು ಇರೋದು 30x40 ಇದು ಸೈಟ್ ಮೆಜರ್ಮೆಂಟ್ ಬಂದು. ಈ ಸ್ಪೇಸಲ್ಲಿ ಮನೆ ಮಾಡಿದ್ದಾರೆ ನೋಡಿ, ಈ ರೀತಿ ಕಾಣ್ತಾ ಇದೆ. ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ. ಔಟ್ಸೈಡಿಂದ ಈ ರೀತಿ ಕಾಣ್ತಾ ಇದೆ. ಆ ಕಡೆ ಈ ಕಡೆ ಸೈಡ್ ಎಲ್ಲ ನೋಡಿ, ಈ ಕಡೆ ಪೈಪ್ ಲೈನ್ ಎಲ್ಲ ಏನಿದೆ ಅದೆಲ್ಲ ಈ ಕಡೆ ಬಿಟ್ಕೊಂಡಿದ್ದಾರೆ. ಎಸ್, ಈ ಸೈಡಿಂದ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಮೈಕು ಕೂಡ ಹಾಕಿದ್ದಾರೆ. ಆಲ್ರೆಡಿ ನಾಳೆ ಸಂಜೆಯಿಂದನೇ ಇವ್ರದ್ದು ಗೃಹ ಪ್ರವೇಶ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಈ ಕಡೆ ಶಾಮಿಯಾನ ಎಲ್ಲ ಹಾಕ್ತಿದ್ದಾರೆ ಊಟಕ್ಕೆ ನೋಡಿ. ಪೂರ್ತಿಯಾಗಿ ಈ ರೀತಿ ಕಾಣ್ತಿದೆ. ಮುಂದೆಗಡೆ ರೋಡು ಕೂಡ ತುಂಬ ದೊಡ್ಡದಾಗೆ ಇದೆ. ಇವತ್ತಿನ ಹೋಮ್ ಟೂರ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಮಿಸ್ ಮಾಡದೆ ಒಂದು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ, ನಿಮಗೆ ಯಾವ ರೀತಿ ಅನ್ನಿಸ್ತು, ಇವತ್ತಿನ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್.